40th ಬರ್ತ್ಡೇಗೆ ಅವ್ನು ಆ್ಯಕ್ಚುಲಾಗಿ ಇರಬೇಕು. ಬಟ್ ಅವ್ನು ಇಲ್ಲ ಅಂತ ನೆನೆಸ್ಕೊಳ್ಳೋಕೆ ಒಂಥರ ಒಂದು ಮನಸ್ಸು ಕಷ್ಟ. ಬಟ್ ಅದಕ್ಕೆ ನಾನು ಯಾವತ್ತೂ ಅಪ್ಪು ಇಲ್ಲ ಅಪ್ಪಾಜಿ ಅಮ್ಮ ಇಲ್ಲ ಅಂತ ನಾನು ಅನ್ಕೊಳ್ಳೋದೇ ಇಲ್ಲ. ಅಪ್ಪು ಯಾವತ್ತಿದ್ದು ಇರ್ತಾನೆ, ಯಾಕಂದರೆ ನಾವು ಅವನ್ನ ಜೀವಂತ ಇಟ್ಕೋಬೇಕಂತ ಆಸೆ. ಅದಕ್ಕೆ ಇನ್ನೂ ಅಪ್ಪು ಸಿನಿಮಾ ಯಾಕೆ ನೋಡೋಕ್ಕೆ ಬಂದಿಲ್ಲ ಅಂತ ಕೇಳಿದ್ರು. ಇಲ್ಲ, ನನಗೆ ಅಷ್ಟು ಧೈರ್ಯ ಇಲ್ಲ ಬಂದು ನೋಡೋಕ್ಕೆ, ಯಾಕಂದರೆ ನೋವಾಗುತ್ತೆ. ಫಸ್ಟ್ ಸಿನಿಮಾ ಅದು ಯುವರಾಜ ಸಿನಿಮಾ ಶೂಟಿಂಗ್ ನಡಿಬೇಕಾದ್ರೆ ಈ ಕತೆ ಕೇಳಿ ಅಪ್ಪುಗೆ ಹೇಳಿ, ಆಮೇಲೆ ವರ್ಧನವ್ರಿಗೆ ಹೇಳಿ, ಅಪ್ಪಾಜಿ ಅಪ್ಪನ ಕೇಳಿ ಈ ಕತೆನ ಓಕೆ ಮಾಡಿಸಿದ್ವಿ ಪುರಿ ಜಗನ್ನಾಥ್ ಅಂತ. ಅದಾದಮೇಲೆ ಅಪ್ಪು ಅಂತ ಟೈಟ್ಲ್ ಕೊಟ್ಟಿದ್ದೆ ನಾನು. ಸೊ ಅದನ್ನು ನೆನೆಸ್ಕೊಂಡಾಗ ಸ್ವಲ್ಪ ಫೀಲ್ ಆಗುತ್ತೆ, ಅದಕ್ಕೋಸ್ಕರ ಬರಲಿಲ್ಲ. ಅದು ಇವತ್ತು ರಿಲೀಸ್ ಆಗಿರೋದು ಅವನು ಹುಟ್ಟುಹಬ್ಬಕ್ಕೆ ಐ ಥಿಂಕ್ ಒಂದು ಒಳ್ಳೆಯ ಸೂಚನೆ ಅಂತ ನಾನು ಫೀಲ್ ಮಾಡ್ತೀನಿ. 100% ಅಪ್ಪು ಇದ್ದಾನೆ, ಎಲ್ಲೂ ಹೋಗಿಲ್ಲ. ಸೆಲೆಬ್ರಿಟೀಸ್ಗಳು ಅಭಿಮಾನಿಗಳಾಗಿ ಬಂದು ಕೂತು ಸಿನಿಮಾವನ್ನ ನೋಡ್ತಾ ಇದ್ದಾರೆ. ರಮ್ಯ ಆಗಿರ್ಬೋದು, ರಕ್ಷಿತಾ ಆಗಿರ್ಬೋದು, ಶರ್ಮಿಳಾ ಮಾಡಿ ಸಾಕಷ್ಟು ಜನ. ಸೊ ಅವ್ರ ಅಭಿಮಾನಕ್ಕೆ ಏನು ಹೇಳ್ತಾರೆ ಸೆಲೆಬ್ರಿಟೀಸ್? ಇಲ್ಲ, ಅದು ಅವ್ರಿಗಿಂತ ಮುಂಚೆ ನಾನು ಅಭಿಮಾನಿ. ಯಾಕೆ ನಾನು ಅವನ ಚಿಕ್ಕ ವಯಸ್ಸಿಂದ ನೋಡಿದ್ದೀನಿ. ನಾನು ಅವ್ನು ಹುಟ್ಟಬೇಕಾದ್ರೆ 13 ವರ್ಷ ಈ ಸಾಕಷ್ಟು ಇದ್ರಲ್ಲಿ ಹೇಳಿದ್ದೀನಿ. ಸೊ ಅವನ ಮಗುವಿಂದ ಅವ್ನು ಬೆಳವಣಿಗೆ ನೋಡಿದ್ದೀವಿ. ನಮಗೆ ಆಶ್ಚರ್ಯ ಆಗುತ್ತೆ ಈ ಸತಿ. ಅಂದರೆ ನಾವು ಅಟ್ಲೀಸ್ಟು ಕಾಲೇಜೆಲ್ಲ ಮುಗಿಸ್ಕೊಂಡು ಬಂದೋ ಹೀರೋ ಆಗಿ. ಬಟ್ ನಾವು ಶ್ರೀನಿವಾಸ್ ಕಲ್ಯಾಣ ಅಂತ ಒಂದು ಚಿಕ್ಕ ಪಾತ್ರ ಮಾಡಿದ್ವು. ಅದಕ್ಕೆ ಮುಂಚೆ ಅವನು ಚಿಕ್ಕ ವಯಸ್ಸಲ್ಲೇ ಒಂದು ಸ್ಟಾರ್ಡಮ್ ತಗೊಂಬಂದು. ಯಾತಿಗೆ ಅಪ್ಪು ಇಷ್ಟರ ಮಟ್ಟಿಗೆ ಅಟ್ರಾಕ್ಟ್ ಆಗ್ತದೆ ಅಂದರೆ, ಚಿಕ್ಕ ವಯಸ್ಸಿಂದ ಜನಗಳ ಮನಸ್ಸಲ್ಲಿ ಇದ್ದು ಅವನಿಲ್ಲ ಅಂತ ಇವತ್ತು ಅವನಿಲ್ಲ ಅಂತ ಊಹಿಸ್ಕೊಳ್ಳೋಕ್ಕೆ ಭಾಳ ಕಷ್ಟ ಆಗುತ್ತೆ. ಇವತ್ತು ಸೋಮವಾರ ಆದರೂ ನೋಡಿ ಇಷ್ಟು ಜನ ಬರ್ತಾರೆ ಅಂದರೆ ಥಿಂಕ್ ಮಾಡ್ಕೊಂಡು ನೋಡಿ ಅವನ ಒಂದು ಪವರ್ ಎಷ್ಟಿರಬೇಕು. ಅದಕ್ಕೆ ಅವನ ಪವರ್ ಸ್ಟಾರ್ ಅಂತ ಕರೆಯೋದು. ಅವನ ಪವರ್ ಬಂದ್ಬಿಟ್ಟು ನಾಟ್ ದಟ್ ಈಸ್ ಒಳ್ಳೆ ಫೈಟ್ರು ಅದಂತಲ್ಲ, ಒಳ್ಳೆ ಮನುಷ್ಯತ್ವಕ್ಕೆ ಅವನ ಪವರ್, ಒಳ್ಳೆ ನಗುಗೆ ಅವನ ಪವರ್ ಇದೆ. ಸೊ ಐ ಥಿಂಕ್ ಐ ಮಿಸ್ ಮಾಡ್ತಾರೆ, ತುಂಬ ಮಿಸ್ ಮಾಡ್ತಾರೆ. ಅಪ್ಪು ಅವರ ಪ್ರತಿ ಜನರ ಜೊತೆಗಿದ್ದಾರೆ. ಯಾವ್ದಾದ್ರು ಒಂದು ಬರ್ತ್ಡೇ ಅಂತ ನೆನಪಾದ್ರೆ ಬಾಲ್ಯದಿಂದ ಸಾಕಷ್ಟು ನೀವು ಎಷ್ಟೊಂದು ಬರ್ತ್ಡೇ ಬೇಕು, ತುಂಬ ನೆನಪುಗಳಿದೆ. ಚಿಕ್ಕ ವಯಸ್ಸು ಅವನ್ನ ಹುಟ್ಟಿದ ಒಂದು ಸಂಭ್ರಮ. ಅವ್ನು ಹುಟ್ಟಿದ ತಕ್ಷಣ ಪ್ರೇಮದ ಕಾಣಿಕೆ ಮಾಡ್ಬಿಟ್ಟು ಚಿಕ್ಕ ಮಗುಗಳು ನೆನ್ಸ್ಕೊಂಡು ನೋಡಿ. ಯಾರು ಅಷ್ಟು ಈಸಿಯಾಗಿ ಮಗುನ ಆ್ಯಕ್ಟ್ ಮಾಡೋಕ್ಕೆ ಬಿಡಲ್ಲ. ಬಟ್ ಅವ್ನು ಹುಡ್ದಾಗ್ತೀನಿ ಸನಾದಿ ಅಪ್ಪಣ್ಣ, ಪ್ರೇಮದ ಕಾಣಿಕೆ, ಆಮೇಲೆ ಚಿಕ್ಕ ವಯಸ್ಸಿಗೆ ಹೀರೋ ಆಗಿ ಆ್ಯಕ್ಟ್ ಮಾಡಿದ. ಸೊ ಅದೆಲ್ಲ ಸಾಕಷ್ಟು ವಿಷಯಗಳಿದೆ. ಆಮೇಲೆ ಅವ್ನು ಹುಟ್ಟಿದಪ್ಪ ಅಂದರೆ ನಾವು ಯೂಶ್ವಲಾಗಿ ಔಟ್ಸೈಡೇ ಇರ್ತಿದ್ದ, ಅಪ್ಪಾಜಿ ಅಮ್ಮ ಜೊತೆ ಇರ್ತಿದ್ದೆ. ನಾವೆಲ್ಲ ಅಟ್ಲೀಸ್ಟ್ ಕಾಲೇಜೆಲ್ಲ ಓದ್ತಿದ್ದೆ ಅವಾಗ ನಾವು ಅಲ್ಲಿರೋದ್ರಿಂದ ನಾನು ಅಷ್ಟೊಂದು ಜ್ಞಾಪಕ ಇಲ್ಲ. ಬಟ್ ಇಲ್ಲಿ ಬಂದಾಗ ಯೂಶ್ವಲಾಗಿ ಅಪ್ಪು ಬರ್ತ್ಡೇಗೆ ನಾವು ಮನೆಗೆ ಹೋಗ್ತಿದ್ದೋ, ವಿಶ್ ಮಾಡ್ತಿದ್ದೋ. ಅಪ್ಪು ಅಂತ ಹೇಳಿದ್ರೆ ಅಭಿಮಾನಿ ಬಂದಿದ್ರು, ಅವ್ರೇನು ಹೇಳಿದ್ರೆ ತುಂಬ ಎಮೋಷನಲ್ ಫೀಲ್ ಆದ್ರು. ಅಂದರೆ ಜೀವನ ಹುಷಾರಿದೆ, ಅವರು ಆರಾಮಾಗಿದ್ದಾರೆ ಅಂತಂದರೆ ಅದಕ್ಕೆ ಕಾರಣ ಅಣ್ಣವರು ಮತ್ತು ಅಮ್ಮವರು ಮತ್ತು ಅಪ್ಪು ಅವರ ಆಶೀರ್ವಾದ ಇದೆ. ಅದಕ್ಕೆ ಜೀವನ ಹುಷಾರಾಗಿದ್ದಾರೆ, ಅವರೆಲ್ಲರೂ ಜೀವನ ಮಾಡಿದ್ದಾರೆ ಅಂತ ಹೇಳಿದ್ರು. ಅದೊಂದು ರೀತಿ ಎಮೋಷನಲ್ ಆಗಿತ್ತು. ಅವರು ಕಣ್ಣೀರು ಹಾಕಿದ್ರು ಖಂಡಿತ. ಯಾಕಂದರೆ ಎಲ್ಲರೂ ನಾವು ಇಡೀ ಫ್ಯಾಮ್ಲಿನೇ ನಾವೇನು ಅಭಿಮಾನಿ ದೇವ್ರುಗಳಂತ ಯಾಕೆ ಅದು ಇವತ್ತು ನಾವು ಮಾಡಿದಾಗ ಎಲ್ಲ ಅಭಿಮಾನಿಗಳು ಪೂಜೆ ಮಾಡಿದ್ರು, ಇದು ಮಾಡಿದ್ರು. ಫ್ಯಾಮಿಲಿ ಸಪೋರ್ಟ್, ಗೀತಾ ಸಪೋರ್ಟ್ ಇತ್ತು, ನಮ್ಮ ಮಕ್ಕಳ ಸಪೋರ್ಟ್ ಇತ್ತು, ಏನೇ ಫ್ಯಾಮಿಲಿ ಸಪೋರ್ಟ್ ಇದ್ರು. ಅಭಿಮಾನಿ ದೇವರುಗಳಿದ್ದಾರಲ್ಲ ಅವ್ರ ಸಪೋರ್ಟು ಹಾಗೂ ಮೀಡಿಯಾ. ಯಾಕಂದರೆ ಏನೇ ಆದರೂ ಮೀಡಿಯಾದವ್ರು ಏನು ಬೇಕಾದ್ರೆ ಮಾಡ್ಬೋದಾಗಿತ್ತು, ಏನು ಬೇಕಾದ್ರೆ ಮಾಡ್ಬೋದು. ಬಟ್ ಎಲ್ಲದಕ್ಕೂ ಪ್ರೀತಿ ತೋರಿಸ್ಕೊಂಡು ಬಂದರು. ಸೊ ಇಡೀ ಜನ ನಮ್ಮ ಜೊತೆ ಇದ್ದರು. ಅಫ್ಕೋರ್ಸ್ ಅಪ್ಪಾಜಿ ಅಮ್ಮ ಅಪ್ಪು ಇದ್ದಿದ್ರು ಅಟ್ಲೀಸ್ಟ್ ಖಂಡಿತ ಅವನೇ ಬರ್ತಿದ್ದ ಜೊತೆಲಿ. ಖಂಡಿತ ಇಲ್ಲ, 100%. ಅದನ್ನೇನು ಎಲ್ಲರ ಆಶೀರ್ವಾದದಿಂದಲೂ ಹುಷಾರಾಗಿದೆ. ಏನು ಪವರ್ ಒಂದು ಸತಿ ಆ್ಯಕ್ಟಿಂಗ್ ಅಂತ ಹೇಳಿದ ಮೇಲೆ ಅದು ಎಲ್ಲಿಂದ ಬರುತ್ತೆ ಗೊತ್ತಿಲ್ಲ. ಐ ಥಿಂಕ್ ಬಹುಶಃ ಅದು ಆಶೀರ್ವಾದ, ಎಲ್ಲರ ಆಶೀರ್ವಾದನೇ ಕಾರಣ. ಅದು ಎಲ್ಲಿಂದ ಬರುತ್ತೆ ಪವರ್ ಅದು. ಬಟ್ ಇವತ್ತು ಏನು ಸುಸ್ತಾಗಲ್ಲ ಆ ಟೈಮ್ ಮಾತ್ರ. ಯಾವಾಗ ಫ್ರೀ ಆಗಿರ್ತೀನಿ ಅವಾಗಲೇ ಬೇಜಾರು. ರಾಘಣ್ಣನು ಹೇಳ್ತಾ ಇದ್ರು, ನೀವು ಕಲೆಗೆ ಬೆಲೆ ಕೊಟ್ಟಿರಲ್ಲ, ಅದೇ ನಿಮ್ಮನ್ನ ಧೈರ್ಯವಾಗಿ ನಿಂತಿದೆ ಅಂತ ಹೇಳ್ತಾರೆ ರಾಘಣ್ಣ. ಐ ಥಿಂಕ್ ಬಹುಶಃ ಆಗಿರ್ಬೇಕು. ನೀವು ಶೂಟಿಂಗ್ ಭಾಗಿಯಾಗಿರೋದು ಇಂಡಸ್ಟ್ರಿಗೆ ಖುಷಿಯಾಗಿ ಸ್ವಾಗತ ಮಾಡ್ತಾರೆ. ಯಾಕಂದರೆ ಆಗಲಿ ತೆಲುಗು ಸಿನಿಮಾ, ತಮಿಳು ಸಿನಿಮಾ, ಜಯಲಲಿತಾ ಆಗಲಿ ಎಲ್ಲರೂ ಕೂಡ ಪ್ರೀತಿಯಿಂದ ನಿಮ್ಮ ಆಗಮನ ಎದುರು ನೋಡ್ತಿದ್ದಾರೆ. ಅವರು ಕೂಡ ಸಾಕಷ್ಟು ವಿಷಯವನ್ನು ಮಾಡಿದರು. ಖುಷಿಯಾಗಿದೆ. ಅಭಿಮಾನಕ್ಕೆ ಯಾವತ್ತೂ ನಾವು ಚಿರುಣಿ ಅಲ್ವಾ. ಯಾವತ್ತು ಅಭಿಮಾನ ಯಾವತ್ತು, ಯಾಕಂದ್ರೆ ನಾವು ಹುಟ್ಟಿದ್ದೆ ಚೆನ್ನೈ, ಅವಾಗ ಮದ್ರಾಸ್ ಅಂತ ಕರಿತಿದ್ದೆ. ತಿರ್ಗಾ ನನಗೆ ಆಪ್ರೇಷನ್ ಆಗಿ ಒಂದು ರಿಯಲ್ ಲೈಫ್ ಅಂತ ಹೇಳಿದ್ರೆ ತಪ್ಪಾಗಲ್ಲ, ಅದು ಮಯಾಮಿ. ಅದು ಎರಡು ಹೆಮ್ಮೆ ನೋಡಿ.
ಅಕ್ಷರ ಎರಡು ಎಮ್ಮೆನೆ, ಬಟ್ ಅದೇನೋ ಒಂದು ಎಮ್ ಆಗಿ ಬಂದಿದೆ. ಸೊ ಅದಕ್ಕೆ ಇಂಡಸ್ಟ್ರಿಯಲ್ಲಿ ಎಲ್ಲ ಯಾವುದೇ ಆಗಲಿ ಕಲೆಗೆ ಭಾಷೆ ಅನ್ನೋದಿಲ್ಲ. ಎಲ್ಲರೂ ಬಂದು ಇವತ್ತು ನಮ್ಗೆ ಅಷ್ಟು ಪ್ರೀತಿ ಮಾಡ್ತಾರೆ ಅಂದರೆ ಐ ಥಿಂಕ್ ಐ ಆಮ್ ಬ್ಲೆಸ್ಡ್. ಭಾಳ ಮುಖ್ಯವಾಗಿ ಅಮಿತ್ ಸರ್ ನೇರವಾಗಿ ದಿನ ಕೇಳ್ತಾ ಇದ್ದಾರೆ. ಇಲ್ಲ ಅದು ಇದ್ದೇ ಇರುತ್ತೆ, ಯಾಕಂದರೆ ಕಲ್ಯಾಣ್ ಜ್ಯುವೆಲ್ಲರ್ಸ್ ನಾವೆಲ್ಲ ಇರ್ತಿದ್ವಲ್ಲ, ಅದೊಂದು ಯಾವಾಗ ಇರುತ್ತೆ. ಅವರು ಇದು ನಮ್ಮನ್ನ ಚಿಕ್ಕ ವಯಸ್ಸಲ್ಲಿ ನಾವು ಆಲ್ಮೋಸ್ಟ್ ಅವ್ರನ್ನ ಮೀಟ್ ಮಾಡಿದಾಗ ಒಂದು 14-15 ಇಯರ್ಸ್ ಇರಬೇಕು. ನಾನು ರಾಘು ಫಸ್ಟ್ ಮೀಟ್ ಮಾಡಿದ್ದೆ ಬಾಂಬೆಲಿ, ಸತ್ಯಪ್ರಸಾದ್ ಅಶ್ವಿನಿ ಟೈಮಲ್ಲಿ ಮೀಟ್ ಮಾಡಿದ್ದೆ. ಅವಾಗಿಂದ ಗೊತ್ತು. ಅದಾದ್ಮೇಲೆ ಶಬರಿಮಲೆ ಜೊತೆಲಿ ಬರ್ತಿದ್ವಿ, ಆಮೇಲೆ ಕಲ್ಯಾಣ್ ಜ್ಯುವೆಲ್ಲರ್ಸ್ ಮೂಲಕ ನಾವು ಟುಗೆದರ್. ಸೊ ಬಾಂಧವ್ಯ ಇದ್ದೇ ಇರುತ್ತೆ. ಕೊನೆಯದಾಗಿ ಅಪ್ಪು ಅವರು ನಟನೆ ಮುಖಾಂತರ ಎಲ್ಲರ ಮನಸ್ಸನ್ನ ಮುಟ್ಟಿದ್ರು ಅನ್ನೋದಕ್ಕಿಂತ ಜಾಸ್ತಿ ಈ ದಾನ ಧರ್ಮಗಳನ್ನ ಮಾಡೋದ್ರ ಮುಖಾಂತರ, ಸಹಾಯ ಹಸ್ತ ಚಾಚೋದ್ರ ಮುಖಾಂತರ ಎಲ್ಲರ ಮನಸ್ಸಿಗೆ ಹತ್ರ ಆದ್ರು. ಈಗ ಅವ್ರನ್ನ ಇನ್ಸ್ಪಿರೇಷನ್ ಆಗಿ ತಗೊಂಡು ಸಾಕಷ್ಟು ಜನ ಹೋಟೆಲ್ಸ್ಗಳಲ್ಲಿ ಆಫರ್ ಆಗಿ ಕೊಡ್ತಾ ಇದ್ದಾರೆ. ಬೆಣ್ಣೆ ದೋಸೆ ಹೋಟೆಲ್ ಆಗಿರ್ಬೋದು, ಆಮೇಲೆ ಅವ್ರ ಫೇವ್ರೆಟ್ ಪಾನಿಪುರಿ ಅಂಗಡಿಗೆ ಫ್ರೀಯಾಗಿ ಪಾನಿಪುರಿ ಇವತ್ತು ಸಂಜೆ 7 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ. ಸೊ ಅವರ ಒಂದು ಅಭಿಮಾನಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ? ನೋಡಿ, ಅಭಿಮಾನಕ್ಕೆ ಎಲ್ಲೇನೇ ಇಲ್ಲ. ಯಾವ ರೀತಿ ಬೇಕಾದ್ರೆ ಅಭಿಮಾನದ ಮೂಲಕ ಬರ್ತಾರೆ. ಈ ರೀತಿ ಕೊಡೋದ್ರಿಂದ ಇದೆಯಲ್ಲ, ಅವನ ಮೇಲೆ ಪ್ರೀತಿ ಎಷ್ಟು ಅಂತ ತೋರಿಸುತ್ತೆ.